ನಮಸ್ಕಾರ ವೀಕ್ಷಕರೇ, ಜೆಟಿವಿ ನ್ಯೂಸ್ಗೆ ಸ್ವಾಗತ. ನಾನು ಅಕ್ಷಯ. ಮಾಲೂರು ತಾಲೂಕಿನ ದಲಿತ ಯುವಕನನ್ನು ಅಡ್ಡಗಟ್ಟಿ ಅವನ ಮೇಲೆ ಹಲ್ಲೆ ನಡೆಸಿದ್ದಾರೆ ಎಂಬ ಆರೋಪ ಕೇಳಿಬಂದಿದ್ದು, ಇದಕ್ಕೆ ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯವರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಯುವಕನ ಮೇಲೆ ದೌರ್ಜನ್ಯ ಎಸಗಿರುವವರನ್ನು ಕೂಡಲೇ ಬಂಧಿಸಬೇಕೆಂದು ಅಂಬೇಡ್ಕರ್ ಸ್ವಾಭಿಮಾನಿ ಸೇನೆಯವರು ಆಗ್ರಹಿಸುತ್ತಿದ್ದಾರೆ. ಎರಡು ನನ್ನ ಕೈಯಲ್ಲಿದೆ, ಸತ್ಯಾಸತ್ಯತೆ ನೋಡಿ ಅದೆಲ್ಲ ಚಾಟ್ ಈಗ ಅದು ಏನಿದೆ ಅವರಿಗೆ ವ್ಯವಸ್ಥೆ ಅಕಸ್ಮಾತ್ ಈಗ ಬಿಡ್ ಏನಾದರೂ ಚೇಂಜಸ್ಸು ಏನಾದರೂ ಬೇಕಾದರೆ ನಾನು ಕೇಳೋಂಥ ಪ್ರಶ್ನೆಗಳ ಬೇಜಾನಿದೆ. ನನ್ನ ಸುಮ್ಮನೆ ಏನು ಗೊತ್ತಾ, ಇನ್ಸಿಡೆಂಟ್ ಆಗಿದೆ ಆಗಿದೆ. ಯಾವತ್ತಾಗಿದೆ ಅದು ಶುಕ್ರವಾರ ಯಾವತ್ತಾಗಿದೆ? ಶುಕ್ರವಾರದಿಂದ ಎಲ್ಲಿದ್ದಾನೆ ಹುಡುಗ ಇನ್ಸಿಡೆಂಟ್ ಬಾಧಿತ ಎಲ್ಲಿದೆ ಅದ್ರ ಇನ್ಫಾರ್ಮೇಷನ್ ಇಲ್ಲ. ಅದು ಗೋಕಾಕ್ಷೇತ್ರದಲ್ಲಿ FIR ಆಗಿ ಆದಮೇಲೆ ನಮಗೆ ಟ್ರಾನ್ಸ್ಫರ್ ಶನಿವಾರ ಬಂತು. ಶನಿವಾರ ಬರ್ತಾನೆ ಇಮಿಡಿಯೇಟ್ ನಾನು ಊರಿಗೆ ಹೋಗಿ ಮಾತಾಡೋ ಎಲ್ಲ ಏನೇನು ಎಲ್ಲ ಮಾಡಿ ನಿನ್ನೆ ಭಾನುವಾರ ಇತ್ತು. ಅವರೆಲ್ಲ ಕರೆಸಿ ಕೇಸಸ್ಗೆ ಏನೇನು ಬೇಕೋ ಎಲ್ಲ ಈಗಲೇ ಬೆಳೀತು. ಓಡಾಡೋದಲ್ಲ, ಕೇಸ್ ಬೇಕಾದಂಥ ಗ್ರಾವಿಟಿ ಏನಾದಿತ್ತು. ಈಗ 5 ದಿವಸ ಆಯ್ತು ಈ ಹುಡುಗರು ನಾವು ಒಬ್ಬ ಅಧಿಕಾರಿ ಬಂದು ಮಾತಾಡಿಲ್ಲ ಅಂತ ನೀವು ಎವಿಡೆನ್ಸ್ ತಗೊಂಡು ಏನು ಮಾಡ್ತೀರಿ? ಯಾರು ಎವಿಡೆನ್ಸ್ ತಗೋಬೇಕು? ನೀವು ಕೇಸಿಗೆ ಬೇಕಾದ್ರೆ ಬಂದು ತಗೊಂತೀರಿ ಅಷ್ಟೇ. ನೀವು ಪಾಯಿಂಟ್ ಕರೆಕ್ಟ್ ಅಲ್ಲ? ಕೇಸ್ಗೆ ಏನಿರ್ಬೇಕು? ಈಗ ಡಿಸ್ಚಾರ್ಜ್ ಆದ ತಕ್ಷಣ ಅವರು ಬಂದು ಮತ್ತೆ ಹೇಳಿಕೆ ತಗೋಬೇಕಲ್ಲ ಅವ್ರ ಹತ್ರ ಏನಾಗಿದೆ ಅಂತ. ಪೇಷಂಟ್ ಹತ್ರ ಹೇಳಿಕೆ ಇವಾಗ ಪೇಷಂಟ್ ಬರುತ್ತಲ್ಲ, ಕಂಪ್ಲೇಂಟ್ ಪೇಷಂಟ್ ಬರ್ಬೋದು. ಒಂದ್ ನಿಮಿಷ ಸರ್, ಒಬ್ರು ಮಾತಾಡೋ ಅಣ್ಣ ಹೇಳ್ತಾರೆ. ನಾವು ಮಾತಾಡಿದ ಬೇಜಾರು ಮಾತಾಡಿದ ಈಗ ಎರಡೂ ಫೈಲಿ ಮೊದಲು ಇದೆ. ಅವತ್ತು ಬಾಧಿತನಾಗಿರೋ ನಂತರ ಒಬ್ಬ ನಮ್ಮ ಸ್ಟಾಫ್ ಒಬ್ಬರು ಇದ್ರು. ನಮ್ಮ ಸ್ಟಾಫ್ ಆಗಲ್ಲ, DCR ಸ್ಟಾಫ್ DCR ಇರಲಿ ಅಥವಾ ರೆಗ್ಯುಲರ್ ಎಲ್ಲ ಇರಲಿ, ಯಾರಾದರೂ ಒಬ್ರು ಅದನ್ನ ಒಬ್ರು ಇರಬೇಕೋ ಬೇಡ. ಅವರು ಮಾಸ್ತಿ ನಾನು ಮಾಸ್ತಿ ಅವ್ರ ಬಗ್ಗೆ ಮಾತಾಡಲ್ಲ. ಯು ಆರ್ ದ ಐಒನೇ ಕೇಳೋದು. ಎಸ್, ನನ್ನ ಮೇಲೆ DSP ಸರ್ ಇಲ್ಲ, ಅವರಿಗೆ ನನ್ನ ವಿಷಯ ಗಮನ ತರ್ತೀನಿ. ವಸಂತ್ ಸರ್ ಮೇಲೆ ಹೇಳ್ತಾರೆ ಮಾತಾಡೋಣ, ಅದನ್ನು ರೆಡಿ ಮಾತಾಡಿ. ನಾನು ಆಗಲೇ ಮಾತಾಡ್ತೀನಿ. ಅವ್ರು ಹೇಳಿದ್ದಕ್ಕೆ ನಾನು ಇಲ್ಲಿ ಬಂದಿದ್ದೆ. ಈಗ ಒಂದು ಕೆಲಸ ಮಾಡಿ, ಈಗ ತಾವು ನಾನೇ ಇನ್ಚಾರ್ಜು, ನಾನೇ ಎಲ್ಲ ಮಾಡ್ತೀನಿ ಅಂತ ನೀವು ಅವ್ರು ಮಾತಾಡಿದಾಗ ಜವಾಬ್ದಾರಿ ವಸಂತ್ ಸರ್ ನನ್ನ ಬಗ್ಗೆ ಗೊತ್ತಿಲ್ಲ ಸರ್, ವಸಂತ್ ಸರ್ ರೈಟ್ ಅಲ್ವಾ? ಕರೆಕ್ಟ್ ಅಲ್ವಾ? ಒಬ್ಬ ಇನ್ಸಿಡೆಂಟ್ ಆಗಿದ್ದ ಪ್ಲೇಸಲ್ಲಿ ಯಾರೋ ಒಬ್ಬರು ಮೀಡಿಯಾ ಮಾಡ್ತಾರೆ ಎಲ್ಲ ಒಂದು ಸಣ್ಣ ಮಾತಾಡ್ಬಿಟ್ಟಿದ್ದೆ. ನಾವು ಈಗ ಏನು ನನ್ನ ಅಷ್ಟೇ, ನೀವು ಏನು ಬೇಕಂದ್ರೂ ಮಾಹಿತಿ ಆ ಸಾಹೇಬರಿಗೆ ದಟ್ಸ್ ರೈಟ್, ದಟ್ ಇಸ್ ಕರೆಕ್ಟ್. ನಿಮ್ಮ ಪಾಯಿಂಟ್ ಅದು ಕರೆಕ್ಟ್. ನಾನು ಮಾತಾಡ್ತಾ ಇರೋದು ನಾನು ಮಾತಾಡ್ತಾ ಇದ್ದೇನೆ. ಇಲ್ಲ ಇಲ್ಲ ಇಲ್ಲ, SHO ಬಂದು ವಸಂತ್ ಸರ್, ನಾನು ಅವ್ರ ಕೈ ಇಲ್ಲ, ನಾನು ನಿಮ್ಮ ಲಿಮಿಟ್ಸ್ ಬಗ್ಗೆ ಮಾತಾಡ್ತಿಲ್ಲ. ಏನಿಲ್ಲ, ಮೇಲಧಿಕಾರಿ ಕೆಲಸ ಇದು ಪರ್ಮಿಷನ್ ಇದ್ದೀರಾ, ನಾವೇನು ಮಾಡಕ್ಕೆ ಅಲ್ಲ. ನೀವು ಮಾಡಿ ಅಂತ ನನ್ನ ಇಂಟೆನ್ಷನ್ ಅಲ್ಲ ಸರ್, ನಾನು ಕಾನೂನು ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ಕಾನೂನೇ ಈಗ ಅಲ್ಲಿ ನಮಗೆ ಟ್ರಾನ್ಸ್ಫರ್ ಮಾಡಿದ್ರೆ ನಾವು ಅದರಲ್ಲಿ ಪ್ರೆಸೆಂಟು ಮಾದರಿ ಎಲ್ಲ ಮಾಡಿದ್ದೀನಿ. ನೆಕ್ಸ್ಟ್ ಅವ್ರಿಗೆ ಬೈದು ಕೊಟ್ಟಿದ್ದೀವಿ. ಇನ್ನೇನಿದ್ರು ಸಾಹೇಬ್ರ ಇಷ್ಟೇ ನಿಮ್ಮ ಜವಾಬ್ದಾರಿ. ಹೌದು, ಅಷ್ಟೇ, ಇಷ್ಟೇ ನಿಮ್ಮ ಜವಾಬ್ದಾರಿ. ಇಲ್ಲಿ ಈಗ ತಾನೇ ನೀವು ಹೇಳಿದ್ರಿ ಏನಂತ, ಎರಡೂ ಫೈಲು ನನ್ನ ಹತ್ರ ಇದೆ. ಎರಡೂ ಫೈಲು ಈಗ ಯಾರಾದ್ರೂ ನಿಮ್ಮ ರೋಲ್ ಏನು ಸರ್? ಈಗ ನನ್ನ ರೋಲ್ ಮಾತ್ರ ಮಾಡಿಕೊಡ್ತೀನಿ ಅಷ್ಟೇ. ಊರಲ್ಲೂ ಗ್ರಾಮದಲ್ಲಿ ದೇವಸ್ಥಾನ ಒಳಗಡೆ ನಾನೇ ಅಂದ್ರೆ ಏನದು ದೇವಸ್ಥಾನ ಒಳಗಡೆ ಹೋಗಿದ್ದು ನಿಂತಾಗೆ ನಿಮ್ಮ ಮನೇಲಿ ಬಿಟ್ಟಿದ್ದೀವಿ. ನನ್ನ ಮಕ್ಕಳನ್ನೆಲ್ಲ ಒಲಿರೆಲ್ಲ ದೂರಾಗ್ಬಿಟ್ರು ನೀವು ಅಂತ ಹೇಳ್ಬಿಟ್ಟು ನಾನು ಹೊಡೆಯಕ್ಕೆ ಬಂದಾಗ ನಾನು ಹೊಡೆಯಕ್ಕೆ ನಾನು ಕುತ್ಕೊಂಡು ಕುತ್ಕೊಂಡು ಬಂದಾಗ ಅಲ್ಲೆಲ್ಲ ಸಂಬಂಧಿಕರು ಇದ್ರು, ಹೆಂಗಸರೆಲ್ಲ ಇದ್ರು. ಅವರು ಬಂದರು. ಆಮೇಲೆ ತಾಲೂಕ್ ಪಂಚಾಯತಿ ಮೆಂಬರ್ ಅವ್ರಿಂದ ರಾಮಕೃಷ್ಣಪ್ಪ ಹೆಂಡತಿಯಲ್ಲಿ ನೋಡಿ ಬಂದ್ಬಿಟ್ಟು ಅವನಿಂದ ಊರೇ ಕೆಟ್ಟದ್ದು ಹೊರಟು ಅವ್ನು ನನ್ನ ಮಗನ ಮೀಸಿಟ್ಟು ಫಸ್ಟು
ನನ್ನ ಮಕ್ಕಳು ಹೊಲಿನೆಲ್ಲ ಗುಂಡ್ಕಟ್ಟೆ ನನ್ನ ಮಗನ ದೇವಸ್ಥಾನ ನಡ್ಕೋತಾನ, ದೇವ್ರನ್ನೆಲ್ಲ ಮುಟ್ಟಾರ ನನ್ನ ಮಗನು, ದೇವ್ರನ್ನ ಹಾಳು ಮಾಡಿಬಿಟ್ರು ನನ್ನ ಮಕ್ಕಳು ಎಲ್ಲ ಎತ್ಕೊಂಡು ದೇವ್ರನ್ನ ಮೇಲ್ಗೆ ಮಾಡಿಬಿಟ್ರು. ಫಸ್ಟ್ ಅವ್ರನ್ನೆಲ್ಲ ಸಾಯಿಸೋಣ ನನ್ನ ಮಗನ ಸಿಕ್ಕವ್ರು ಒಳ್ಳೆ ಚಾನ್ಸ್ ಇದ್ರು ಅಂತ ಹೇಳ್ಬಿಟ್ಟು ಆಯಮ್ಮ ನೋಡಿದ್ರು. ಆಮೇಲೆ ಗೀತಾ ಅನ್ನೋರು, ಭವಾನಿ ಅನ್ನೋರು, ಆಮೇಲೆ ಲಕ್ಷ್ಮಮ್ಮ, ಅರುಣ, ಆಮೇಲೆ ಕಲ್ಯ ಅರುಣ್ ಅನ್ನೋನು, ಆಮೇಲೆ ಅವನ ಮನೋಹರ್ ಅನ್ನೋನು, ಆಮೇಲೆ ಅವ್ರ ಅಪ್ಪ ಶಿರೋಮಪ್ಪ ಬಂದ ಗಾಡಿ ಮೇಲೆ ಬಂದಂಗೆ ನಾನು ಅಪೋಸಿಟ್ ನಿಂತಿದ್ದೆ. ಬಂದಾಗ ಗಾಡಿ ಮೇಲೆ ಗುದ್ಬಿಟ್ಟ ನಾನು ಮಲ್ಕಲ್ಲಿ ಗುದ್ಬಿಟ್ಟು ನನ್ನ ಅತ್ತ ಹೊಡೆಯಕ್ಕೆ ಬಂದಾಗ ಯಾರು ಇದ್ದಿಲ್ಲ ಅಲ್ಲಿ. ನನ್ನ ಜೊತೆಲಿ ಇದ್ದವನು ಅವ್ನು ವಿಡಿಯೋ ಮಾಡ್ಬೇಕಂತ ವಿಡಿಯೋ ಫೋನ್ ತಂದು ವಿಡಿಯೋ ಮಾಡ್ತಾ ಇದ್ರೆ ಅವ್ನು ತಂದ್ಬಿಟ್ಟು ಹೋದ್ರು. ಇನ್ನೊಬ್ನು ಯಾರನ್ನಾದ್ರು ಕರ್ಕೊಂಬರ್ತೀನಿ ಅಂತ ಹೇಳ್ಬಿಟ್ಟು ಅವ್ನು ನೋಡೋದು. ಆಯಮ್ಮ ನಮ್ಮ ಮತ್ತೆ ಅಂಗಡಿಗೆ ನಾವು ಬಂದವರು ಲಕ್ಷ್ಮಮ್ಮ ಅಂದ್ಬಿಟ್ಟು. ಆಯಮ್ಮನು ಅಂಗಡಿಗೆ ಬಂದಮೇಲೆ ಯಾರು ಜಗಳ ಆಡ್ತಾರೆ ಅಂತ ಬಂದು ನೋಡಿದ್ರೆ ನಾನು ಅಯ್ಯೋ ನನ್ನ ಮಗನ ಹೊಡಿತಾ ಇದ್ರಲ್ಲ ಏನು ಕಪ್ಪ ಏನು ನಿಲ್ಸಿಕ್ಕೆ ತಗೊಂತ ಆಯಮ್ಮ ನನ್ನ ಬಿಡ್ಸಕ್ಕೆ ಬಂದರೆ ಆಯಮ್ಮನ ಪಾಪ ಇಟ್ಕೊಂಡು ಹೋಗಿ